ನನ್ನೆಲ್ಲ ಸ್ವಾಭಿಮಾನಿ ಕನ್ನಡಿಗರೇ ಶರಣು ಶರಣಾರ್ಥಿ. ನಾನು ನಿಮ್ಮ ಗೆಳೆಯ ಕನ್ನಡಿಗ ಸಂತೋಷ್. ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಏನಪ್ಪ ಅಂದರೆ, ನಾನು ಈಗ ತಾನೇ ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸಿರುವಂತಹ ಒಂದು ಅತ್ಯುತ್ತಮವಾದಂಥ ಚಿತ್ರ ಯುವ ಚಿತ್ರವನ್ನು ನೋಡ್ಕೊಂಡು ಬಂದೆ. ಇದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ, ಇದು ಯಾವುದೇ ಕಾರಣಕ್ಕೂ ಪೇಯ್ಡ್ ಪ್ರಮೋಷನ್ ಅಲ್ಲ, ಪೇಯ್ಡ್ ರಿವ್ಯೂ ಅಂತೂ ಅಲ್ವೇ ಅಲ್ಲ. ನಾ ಇತ್ತೀಚೆಗೆ ಕಂಡಂಥ ಚಿತ್ರಗಳಲ್ಲಿ ಒಂದು ಅತ್ಯುತ್ತಮವಾದಂಥ ಚಿತ್ರ. ವಾಸ್ತವವಾಗಿ ಈ ಸಮಾಜದಲ್ಲಿ ಏನು ನಡೀತಿದೆ ಅನ್ನೋದನ್ನ ವಿಭಿನ್ನವಾಗಿ ತೋರಿಸ್ಕೊಟ್ಟಿದ್ದಾರೆ. ಈ ಸಮಾಜಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ನೀಡೋದಕ್ಕೆ ಉಪೇಂದ್ರ ಅವರು ಪ್ರಯತ್ನ ಪಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ಅದಕ್ಕೆ ಅಭಿನಂದನೆಗಳಿರಲಿ. ಚಿತ್ರದ ವಿಚಾರಕ್ಕೆ ಬರೋದಾದ್ರೆ, ಈ ಚಿತ್ರ ಪ್ರಾರಂಭ ಆಗೋದೇ ಈಗಿನ ಪೀಳಿಗೆಯ ಒಂದಷ್ಟು ಕೊಳಕು ಮನಸ್ಥಿತಿಗಳಿಂದ. ಅಂದರೆ ಯಾವುದನ್ನು ಮಾಡಬಾರ್ರಪ್ಪ ಅಂತೀವೋ ಅದನ್ನೇ ಮಾಡೋಕ್ಕೆ ಹೋಗುವಂಥ ಈ ಪೀಳಿಗೆಯ ಒಂದಷ್ಟು ಕೊಳಕು ಮನಸ್ಥಿತಿಗಳನ್ನು ಮುಂದಿಟ್ಕೊಂಡು ಈ ಚಿತ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಇದರ ಅಂತ್ಯ ಅಂದರೆ ಕ್ಲೈಮ್ಯಾಕ್ಸ್ ಬಂದು, ನಾವು ಈಗ ಸತ್ತ ಪ್ರಜೆಗಳಾಗಿ ಕೈಕಟ್ಟಿ ಕೂತಿದ್ರೆ ನಮ್ಮ ವಿನಾಶಕ್ಕೆ ನಾವೇ ದಾರಿ ಮಾಡಿಕೊಟ್ಟ ಹಾಗೆ ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ಈ ಚಿತ್ರದ ಕ್ಲೈಮ್ಯಾಕ್ಸನ್ನು ತೋರಿಸಿದ್ದಾರೆ. ಇನ್ನು ಸಂಪೂರ್ಣ ಚಿತ್ರದ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಬರೋ ಪಾತ್ರಗಳ ಬಗ್ಗೆ ಮಾತಾಡೋದಾದರೆ, ಉಪೇಂದ್ರ ಅವರು 2 ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಒಂದು ಸತ್ಯ, ಮತ್ತೊಂದು ಕಲ್ಕಿ ಅಂತ. ಉಪೇಂದ್ರ ಅವರ ತಾಯಿ ಪಾತ್ರ ಒಂದು ಪ್ರಕೃತಿ ಮಾತೆ. ರವಿಶಂಕರ್ ಅವರು ಮುಖ್ಯಮಂತ್ರಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಅವರು ವಾಸಿಸುವಂತಹ ಬಂಗ್ಲೆ ಏನಿದೆ ಅದು ವಿಧಾನಸೌಧ, ಅವರು ಕೂರುವಂಥ ಕುರ್ಚಿ ಮುಖ್ಯಮಂತ್ರಿಗಳ ಕುರ್ಚಿ. ಸಾಧು ಕೋಕಿಲ ಅವರು ಒಂದಷ್ಟು ಇವತ್ತು ಬಕೆಟ್ ಹಿಡಿಯುವಂಥ ಒಂದಷ್ಟು ಮಾಧ್ಯಮಗಳು, ರಾಜಕೀಯ ಪಕ್ಷಗಳಿಗೆ ಬಕೆಟ್ ಹಿಡಿಯುವಂಥ ಒಂದಷ್ಟು ಮಾಧ್ಯಮಗಳನ್ನು ತೋರಿಸುವ ನಿಟ್ಟಿನಲ್ಲಿ ಆ ಪಾತ್ರದಲ್ಲಿ ನಮಗೆ ಸಾಧು ಕೋಕಿಲ ಅವರು ಕಾಣಿಸ್ಕೊಳ್ತಾರೆ. ಹಾಗೆ ಸ್ವಾಮೀಜಿಯ ಪಾತ್ರ, ಈಗಿನ ಒಂದಷ್ಟು ಸ್ವಾಮೀಜಿಗಳು ಬುರುಡೆ ಬಿಟ್ಕೊಂಡು, ನಾನು ಹೇಳಿದೆ ಸತ್ಯ ಅಂತ ಬುರುಡೆ ಬಿಟ್ಕೊಂಡು ಆಡುವಂಥ, ಜನರನ್ನು ದಾರಿ ತಪ್ಪಿಸುವಂಥ ಸ್ವಾಮೀಜಿಗಳ ಬಗ್ಗೆ ಒಂದು ಪಾತ್ರ ಇದೆ. ಇದಿಷ್ಟು ಮುಖ್ಯ ಪಾತ್ರಗಳಾದರೆ, ಮಧ್ಯದಲ್ಲಿ ಒಂದಷ್ಟು ಪಾತ್ರ ನಮ್ಮನ್ನ ಬಂದು ಹೋಗಿ ರಂಜಿಸುತ್ತೆ. ಇದಿಷ್ಟು ಚಿತ್ರದ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ಚಿತ್ರದ ಸಂಪೂರ್ಣ ಕಥೆ ಏನಪ್ಪ ಅಂದರೆ, ಜಾತಿ ಧರ್ಮ ಅನ್ನೋದನ್ನ ಮುಂದಿಟ್ಕೊಂಡು ರಾಜಕಾರಣಿಗಳು ಇವತ್ತು ನಮ್ಮ ಜನರನ್ನ ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ. ನಾವು ಜನ ಅವರ ತಾಳಕ್ಕೆ ತಕ್ಕಾಗಿ ಯಾವ ರೀತಿ ಕುಣಿತಾ ಇದ್ದೀವಿ, ಅದರಿಂದ ಲಾಭ ಯಾರಿಗೆ, ನಷ್ಟ ಯಾರಿಗೆ, ಆದರೆ ಏನು ಲಾಭ ಏನು ನಷ್ಟ, ಎಷ್ಟರ ಮಟ್ಟಿಗೆ ಲಾಭ ಆಗ್ತಿದೆ, ಎಷ್ಟರ ಮಟ್ಟಿಗೆ ನಷ್ಟ ಆಗ್ತಿದೆ ಅನ್ನೋದನ್ನ ಸಂಪೂರ್ಣವಾಗಿ ವಿಭಿನ್ನವಾಗಿ ಉಪೇಂದ್ರ ಅವರು ತೋರಿಸ್ಕೊಟ್ಟಿದ್ದಾರೆ. ಇನ್ನು ಪ್ರಕೃತಿ ಮಾತೆ ವಿಚಾರಕ್ಕೆ ಬರೋದಾದರೆ, ಪ್ರಕೃತಿಯ ಮೇಲೆ ಯಾವ ರೀತಿ ಸಾಮೂಹಿಕ ಅತ್ಯಾಚಾರಗಳು ನಡೀತಾ ಇದೆ. ಅಂದರೆ ಅಕ್ರಮವಾಗಿ ಕೆರೆಗಳನ್ನ ನಾಶ ಮಾಡಿ ಅಪಾರ್ಟ್ಮೆಂಟ್ಗಳು ಕಟ್ಟೋದಾಗಿರ್ಬೋದು, ಗಣಿಗಾರಿಕೆ ಇರ್ಬೋದು, ಎಲ್ಲಂದರೆ ಅಲ್ಲಿ ಪ್ಲಾಸ್ಟಿಕ್ ಎಸೆಯೋದು, ಕಸ ಹಾಕೋದು, ಇನ್ನೂ ಇತ್ಯಾದಿ ಯಾವ ರೀತಿ ನಾವು ಪ್ರಕೃತಿಯನ್ನು ಹಾಳು ಮಾಡಿದ್ದೀವಿ, ಪ್ರಕೃತಿಯ ಮೇಲೆ ಯಾವ ರೀತಿ ನಾವು ಸಾಮೂಹಿಕ ಅತ್ಯಾಚಾರ ಇವತ್ತಿನ ನಾಗರಿಕರು ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸಿ, ಅದರಿಂದ ಪ್ರಕೃತಿ ಮಾತೆಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಕಲ್ಕಿ ಮತ್ತು ಸತ್ಯನ ಉದ್ದೇಶ ಆಗಿರುತ್ತೆ. ಆದರೆ ಇಬ್ಬರ ಹಾದಿ ಬೇರೆ ಇರುತ್ತೆ. ಕಲ್ಕಿ ಅಂದರೆ ಕೆಟ್ಟದು, ನಮ್ಮ ಮನಸ್ಸಲ್ಲಿರೋ ಕೆಟ್ಟದ್ದು, ಸತ್ಯ ಅಂದರೆ ನಮ್ಮ ಮನಸ್ಸಲ್ಲಿರೋ ಒಳ್ಳೆಯದು ಅಂತ ತೋರಿಸಿ, ಇಬ್ಬರು ಯಾವ ರೀತಿ ಹೋರಾಡ್ತಾರೆ, ಏನೇನು ಆಗುತ್ತೆ ಅನ್ನೋದೇ ಚಿತ್ರದ ಸಂಪೂರ್ಣ ಕತೆ. ಇದರಲ್ಲಿ ತುಂಬ ಖುಷಿ ಪಡೋವಂಥದ್ದು ಏನಂದರೆ, ಈಗಿನ ಕಾಲದ ಯುವಕರು ಸತ್ಯದ ಹಾದಿಯಲ್ಲಿ ಯಾವ ರೀತಿ ನಡಿಬೇಕು, ನಮ್ಮ ಮನಸ್ಸಲ್ಲಿ ಕೆಟ್ಟದ್ದೇ ಆವರಿಸ್ಕೊಂಡು ನಮ್ಮ ಸತ್ಯ ಅನ್ನೋದು ಕತ್ಲಲ್ಲಿ ಕೂತಿದೆ, ಆ ಕತ್ಲಿಂದ ನಾವು ಯಾವ ರೀತಿ ಬೆಳಕಿನ ಕಡೆಗೆ ಹೋಗಬೇಕು ಅನ್ನೋದನ್ನು ಒಂದು ಸನ್ನಿವೇಶದಲ್ಲಿ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಯಾವುದೇ ವ್ಯಸನಗಳಿಗೆ ಅಡ್ಡಿ ಆಗದೆ ನಮ್ಮ ಮೈಂಡ್ ಫೋಕಸ್ ಆಗಿ ಇಟ್ಕೊಂಡು ನಾವು ಒಂದೇ ರೀತಿ ಹೋಗ್ತು ಅಂದರೆ ಏನನ್ನ ಬೇಕಾದರೂ ಸಾಧಿಸ್ಬೋದು ಅಂತ ತೋರಿಸಿದ್ದಾರೆ. ಇನ್ನು ರಾಜಕೀಯ ಪಕ್ಷಗಳು, 3 ರಾಜಕೀಯ ಪಕ್ಷಗಳು ಯಾವ್ಯಾವ ಇದೆ ಇವತ್ತು, ಕಾಂಗ್ರೆಸ್, BJP, ಕಾಂಗ್ರೆಸ್, ಇದನ್ನು ವಿಭಿನ್ನವಾಗಿ ತೋರಿಸಿದ್ದಾರೆ. ಅವರು ಮೂವರು ಒಬ್ರು ಕಂಡ್ರೆ ಒಬ್ರು ಆಗಲ್ಲ ಅಂತ ನಾಟಕ ಆಡ್ಕೊಂಡು ಒಳಗೊಳಗಡೆ ಅವರೇ ಚೆನ್ನಾಗಿದ್ದಾರೆ ಅನ್ನೋದನ್ನು ತೋರಿಸಿದ್ದಾರೆ. ಇವರೆಲ್ಲರಿಂದ ನಾವು ಆಚೆ ಬಂದು ಪ್ರಜಾಕೀಯ ಅನ್ನೋಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ನೀವೇ ಜನರನ್ನ ಕರ್ಕೊಂಡೋಗಿ ವಿಧಾನಸೌಧದೊಳಗಡೆ ಬಿಟ್ಟರು, ಜನನೇ ಇಲ್ಲ ನಮ್ಗೆ ಆಳಕ್ಕೊಬ್ಬ ನಾಯಕ ಬೇಕೇ ಬೇಕು ಅಂತ ಅವರೇ ನಮ್ಮನ್ನು ಯಾರೋ ಒಬ್ಬನ ಆಯ್ಕೆ ಮಾಡಿ ಮತ್ತೆ ಅದೇ ಜನ ಅವರೇ ಹಾಳಾಗೋದು ಹೇಗೆ ಅಂತ ತೋರಿಸಿದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳನ್ನ ಉಪೇಂದ್ರ ಅವರು ವಿಭಿನ್ನವಾಗಿ ತೋರಿಸಿ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ರು. ಯಾರೋ ಒಂದಷ್ಟು ಜನರು ರಿವ್ಯೂಗಳನ್ನ ನೋಡ್ತಾ ಇದೆ, ಏನಪ್ಪ ತಲೆ ಬುಡ ಇಲ್ಲ, ಏನೇನೋ ಹೇಳಿದ್ದಾರೆ, ಮೆದ್ಲು ಕೈ ಹಾಕಿದ್ದಾರೆ, ಅದು ಇದು. ನಿಜವಾಗ್ಲೂ ಉಪೇಂದ್ರ ಅವರು ಹೇಳಿರುವಂಥ ವಿಚಾರವನ್ನು ಕರೆಕ್ಟಾಗಿ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತು ಅಂದರೆ ಇವತ್ತಿನ ವಾಸ್ತವದ ಬಗ್ಗೆನೇ ಹೇಳಿರೋದು. ಹಾಗೆ ಇವತ್ತಿನ ಯುವಕರು ಯಾವ ರೀತಿ ಕ್ರಿಕೆಟ್ ಮ್ಯಾಚು, ರೀಲ್ಸು, ಹಾಳು ಮೂಳು, ಸ್ನ್ಯಾಪು, ರಮ್ಮಿ, ಕಸ ಕಡ್ಡಿ ಅಂದ್ಕೊಂಡು ಬೇಡದೇ ಇರೋ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, RCB ವಿಚಾರ ಬಂದಾಗ RCB ಮ್ಯಾನೇಜ್ಮೆಂಟ್ ಬಗ್ಗೆ ಪ್ರಶ್ನೆ ಮಾಡಿದಷ್ಟು ರಾಜಕೀಯ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದರೆ ಇವತ್ತು ನಮ್ಮ ರಾಜ್ಯ ಈ ರೀತಿ ಇರ್ತಾ ಇರಲಿಲ್ಲ ಅನ್ನೋದನ್ನು ನಾನು ಈ ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದೆ. ಅದೇ ವಿಚಾರ ಇಲ್ಲೂ ಪ್ರಸ್ತಾವನೆ ಆಗಿದೆ. ನಮ್ಮ ಜನ ತಲೆ ಕೆಡಿಸ್ಕೊಳ್ಬೇಕಾಗಿರೋದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ಸಾಕಷ್ಟು ರಸ್ತೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಆಸ್ಪತ್ರೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ವಿದ್ಯಾಭ್ಯಾಸ, ಸ್ಕೂಲು, ಕಾಲೇಜ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೆ ಜನ ತಲೆ ಕೆಡಿಸ್ಕೊಳ್ತಾ ಇರೋದು ಅದಕ್ಕೆ ಜಾತಿ ಧರ್ಮ, ನಂದು ಆ ಜಾತಿ, ಅವ್ನು ಈ ಜಾತಿ, ಆ ಧರ್ಮ, ಈ ಧರ್ಮ ಅಂದ್ಕೊಂಡು ತಲೆ ಕೆಡಿಸ್ಕೊಂಡು ನಮ್ಮನ್ನು ನಾವೇ ನಾಶ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಸಂಪೂರ್ಣ ಚಿತ್ರ ಇವತ್ತಿನ ವಾಸ್ತವ್ಯ ಏನಿದೆ, ಇವತ್ತಿನ ಪೀಳಿಗೆ ಎಷ್ಟು ಮಟ್ಟಿಗೆ ಎಕ್ಕುಟ್ಟೋಗಿದೆ, ಹಾಳಾಗಿದೆ ಅನ್ನೋದನ್ನು ತೋರಿಸೋದ್ರಲ್ಲಿ ಉಪೇಂದ್ರ ಅವರು ಒಂದು ಕೈ ಮೇಲೆ ಹೋಗಿ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗ, ಪ್ರತಿಯೊಬ್ಬ ಪ್ರಜೆ ಈ ಚಿತ್ರವನ್ನು ಚಿತ್ರಮಂದಿರದಲ್ಲೇ ಹೋಗಿ ನೋಡಿ. ಮತ್ತೊಮ್ಮೆ ಉಪೇಂದ್ರ ಅವರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ವಿಡಿಯೋಗೆ ವಿರಾಮ ಹೇಳ್ತಿದ್ದೀನಿ. ನಮಸ್ಕಾರ.